ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಟ್ರಸ್ಟಿಗಳು, ರಾಮಕೃಷ್ಣ ಮಠ್ ಮತ್ತು ಮಿಷನ್ ಬೇಲೂರು ಮಠ ಕೋಲ್ಕತ್ತಾ ಮತ್ತು ಅಧ್ಯಕ್ಷರು ರಾಮಕೃಷ್ಣ ಆಶ್ರಮ ಮೈಸೂರು, ಇವರು ತಮ್ಮ ಆಶೀರ್ವಚನವನ್ನು ನಮಗೆಲ್ಲರಿಗೂ ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುರ್. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸುರಯೇ ಸಚ್ಯ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀರಾಮಕೃಷ್ಣ ಶರಣಂ. ರಾಮಕೃಷ್ಣ ವಿವೇಕಾನಂದ ಆಶ್ರಮದ 15ನೇ ವಾರ್ಷಿಕೋತ್ಸವದ ಈ ದಿವ್ಯ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ರಾಮಕೃಷ್ಣರ ಚಿಂತನ, ಅವರ ಲೀಲಾ ಧ್ಯಾನವನ್ನು ಮಾಡಲಿಕ್ಕೆ ಸೇರಿದ್ದೇವೆ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಸ್ವಾಮಿ ಪ್ರಕಾಶಾನಂದ ಮಹಾರಾಜ್ ಅವರೇ, ಈ ಆಶ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ಸ್ವಾಮಿ ವಿನಯಂಜಿ ಮಹಾರಾಜ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂತಹ ಶ್ರೀ ಮಹಾದೇವ್ ಕರಿಮರಿ ಅವರೇ, ಮಾತಾಜಿಯವರೇ, ನೆರೆದ ಭಕ್ತರೇ, ನಾವು ಈಗ ತಾನೇ ಪ್ರೊಫೆಸರ್ ವಸಂತ್ ಕುಮಾರ್ ಅವರ ಅದ್ಭುತವಾಗಿರ್ತಕ್ಕಂತಹ ರನ್ಮನಗಳನ್ನು ಮುಟ್ಟುವಂತಹ ಅತ್ಯಂತ ಸ್ಪಷ್ಟವಾದ ಭಾಷೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಹೇಗೆ ಯುಗ ಪುರುಷರು, ಯುಗಾವತಾರರು, ಅವರ ದಿವ್ಯವಾಗಿರ್ತಕ್ಕಂತಹ ಜೀವನದ ಅನೇಕ ಪೆಹಲುಗಳನ್ನು, ಅದರ ಒಳಮರ್ಮಗಳನ್ನು, ದಿವ್ಯತೆಯನ್ನು, ಭವ್ಯತೆಯನ್ನು, ಅವರ ಆ ದೈವಿ ಲೀಲಾ ಜೀವನದ ಅನೇಕ ಘಟನಾವಳಿಗಳನ್ನು ನಮ್ಮ ಕಣ್ಮುಂದೆ, ನಮ್ಮ ಮನಸ್ಸಿನ ಮುಂದೆ ಅತ್ಯಂತ ಸ್ಪಷ್ಟ ರೂಪವಾಗಿ ನಮ್ಮಲ್ಲಿ ಶ್ರದ್ಧಾಭಕ್ತಿ ಅರಳುವಂಥ ಒಂದು ಭಾಷೆಯಲ್ಲಿ ಅವರು ತರೆದಿಟ್ಟರು. ಇಂಥ ಸಮಾರಂಭಗಳ ಉದ್ದೇಶ ಏನಂತ ಹೇಳಿದ್ರೆ, ನಾವು ಏನು ಗೊತ್ತಿಲ್ಲದ ವಿಷಯ ಅಂತಲ್ಲ, ಗೊತ್ತಿದ್ದ ದಿವ್ಯತ್ರಯರ ಜೀವನ ಮತ್ತು ಸಂದೇಶವನ್ನು ಪುನಃ 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 ಮೆಲ್ಕಾಕುವುದು ಅಂತಲ್ಲ, ಅದನ್ನು ಸ್ಪಷ್ಟೀಕರಿಸಿ ನಮ್ಮ ಜೀವನದಲ್ಲಿ ನಾವು ಹೇಗೆ ಅದನ್ನು ಕಾರ್ಯಗತಗೊಳಿಸಬೇಕು, ನಮ್ಮ ಜೀವನದ ಕರ್ತವ್ಯ ಏನು. ಶ್ರೀರಾಮಕೃಷ್ಣ ಪರಮಹಂಸರು, ಶಾರದಾ ದೇವಿಯವರು, ಸ್ವಾಮೀಜಿಯವರು, ನಾವು ವರ್ಷಾನುವರ್ಷ ಅವರ ಜೀವನ ಸಂದೇಶವನ್ನು ಕೇಳ್ತಾ ಇದ್ದೇವೆ. ನಮ್ಮಲ್ಲಿ ಪರಿವರ್ತನೆ ಹೇಗೆ ಸಾಧ್ಯ, ಸಮಾಜದಲ್ಲಿ ನಾವು ಯಾವ ರೀತಿ ಅವರ ಜೀವನ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು ಎಂಬುದರ ಬಗ್ಗೆ ನಾವು ಚಿಂತಿಸಿದರೆ ಇಂಥ ಸಮಾರಂಭಗಳು ಅರ್ಥಪೂರ್ಣವಾಗ್ತವೆ ಮತ್ತು ಪ್ರಯೋಜನಕಾರಿಯಾಗ್ತವೆ. ಶ್ರೀರಾಮಕೃಷ್ಣ ಪರಮಹಂಸರ ಜೀವನದ, ಅವರ ಆವಿರ್ಭಾವದ ಒಂದು ವಿಶೇಷವಾದ ಮುಖ್ಯ ಸಂಗತಿ ಮತ್ತು ಅವರ ಅವತರಣದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ,
ನನಗನ್ಸೋದು ಭಗವಂತ ಎಂಬುದು ಸತ್ಯ. ಇಂದ್ರಿಯ ಗೋಚರ ಪ್ರಪಂಚದಷ್ಟೇ ಇಂದ್ರಿಯ ಗೋಚರ ಪ್ರಪಂಚಕ್ಕೂ ಅತ್ಯಂತ ಸ್ಪಷ್ಟವಾದ ಸತ್ಯ. ನಾವೆಲ್ಲ ಧರ್ಮದ ಬಗ್ಗೆ ಮಾತಾಡ್ತಾ ಧರ್ಮದ ವ್ಯಾಖ್ಯೆ, ಧರ್ಮ ಅಂದರೆ ದೇವಸ್ಥಾನ, ಧರ್ಮ ಅಂದರೆ ಪಾಂಡಿತ್ಯ, ಅಧ್ಯಾತ್ಮ ಅಂದರೆ ಪ್ರವಚನ. ಅದೇನು ಹೌದು, ಅದರ ಬಾಹ್ಯ ಆವರಣಗಳು. ಆದರೆ ಶ್ರೀರಾಮಕೃಷ್ಣರ ಪ್ರಕಾರ ಅಧ್ಯಾತ್ಮ ಧರ್ಮ ಅಂತಂದರೆ ಭಗವಂತ ಅನುಭವ ಗಮ್ಯ. ಅನುಭವ ಗಮ್ಯ ಮಾತ್ರ ಅಲ್ಲ, ಅವನು ನಮಗೆ ಇಂದ್ರಿಯ ಗೋಚರನಲ್ಲದಿದ್ದರೂ ಕೂಡ ತಾತ್ಕಾಲಿಕ ಇಂದ್ರಿಯ ಗೋಚರ ಪ್ರಪಂಚಕ್ಕಿಂತ ಹೆಚ್ಚು ಅವನು ಸತ್ಯ. ಅವನೇ ವಸ್ತು, ಅವನದೇ ನಿಜವಾದ ಅಸ್ತಿತ್ವ. ಅವನನ್ನು ನಾವು ಸಾಕ್ಷಾತ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ ಮಾತ್ರ ಅಲ್ಲ, ನಮ್ಮ ನಿಜ ಸ್ವರೂಪಗಳ ಅನುಸಂಧಾನವೇ ಈ ಅಧ್ಯಾತ್ಮ, ಈ ಭಗವತ್ ಸತ್ಯ ಅಂತ ಸ್ವಾಮಿ ವಿವೇಕಾನಂದರು ದೈವಾನುಭೂತಿ ಮತ್ತು ಪ್ರಪಂಚದ ನೋಡ್ತಾ ಇರುವಾಗ ಪ್ರಪಂಚಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಅದರಲ್ಲಿ ಸೂಕ್ಷ್ಮ ರೂಪವಾಗಿರುವಂಥ ಭಗವಂತ ಸತ್ಯ ಎಂಬ ಶ್ರದ್ಧೆ ಅಂತ ಏನಂತ ಹೇಳಿದರೆ, ನಮಗೆ ಭಗವತ್ ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮೊದಲು ನಿಸ್ಸಂಶಯವಾಗಿ ನಮ್ಮ ರನ್ಮನಗಳಿಗೆ ಭಗವಂತನಿದ್ದಾನೆ. ಅವನು ಸರ್ವವ್ಯಾಪಿ, ಸರ್ವಾಂತರ್ಯಾಮಿ. ಈ ಪ್ರಪಂಚದಲ್ಲಿ ನಾವಿರುವುದು ಕೆಲವು ವರ್ಷಗಳು. ಎಷ್ಟೋ ಸಾವಿರ ಜನ ಇಲ್ಲಿ ಬರ್ತಾರೆ, ಕೊಡ್ತಾರೆ, ಕೆಲವು ವರ್ಷ ಇರ್ತಾರೆ, ಬೆಳೀತಾರೆ, ವೃದ್ಧಾಪ್ಯ ಹೊರಟೋಗ್ತಾರೆ. ಆದರೆ ಈ ಬದಲಾವಣೆಗಳ ಸಹಸ್ರ ಶೀರ್ಷ ಪುರುಷನಾಗಿ ಭಗವಂತ ಬರ್ತಾನೆ ಹೋಗ್ತಾನೆ. ಆದರೆ ಸಹಸ್ರ ಪುರುಷರ ಹಿಂದೆ ಇರುವ ಆ ನಿಜವಾದ ಪುರುಷ ಶಕ್ತಿ ಚೈತನ್ಯ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಆಪ್ತ ವಚನದಿಂದ, ಸಂತರ ಮಾತಿನಿಂದ, ರಾಮಕೃಷ್ಣರ ಅಂತಹ ಒಂದು ಅನುಭವ ಪಡೆದಂಥವರ ಮಾತಿನಿಂದ ನಾವು ಭಗವತ್ ಸತ್ಯ ಅಲ್ಲ, ಎಲ್ಲ ಧರ್ಮಗಳ ಸತ್ಯ, ಆ ಆಸ್ತಿಕ ಸಮಾಜದ ಒಂದು ಎಲ್ಲ ಭಗವಂತನ ಬಗ್ಗೆ ಶ್ರದ್ಧೆಗಳು ಕಡಿಮೆ ಆಗ್ತಾ ಭಗವಂತ ಇದ್ದಾನೆ ಇಲ್ವೋ, ಧರ್ಮ ಯಾತಕ್ಕೆ, ಪೂಜೆ ಏನು, ದೇವಸ್ಥಾನ ಏನು, ಇದೆಲ್ಲ ಸತ್ಯಕ್ಕೆ ಯಾರಿಗೂ ಗೋಚರವಾಗದಿರತಕ್ಕಂಥ ಈ ಭಗವಂತ ಎಲ್ಲಿದ್ದಾನೆಪ್ಪ, ಇದು ಬರೀ ನಂಬಿಕೆಯೇ. ಕಮ್ಯುನಿಸಮ್ ಬಂತು ಇಡೀ ಆ ಕಾಲದಲ್ಲಿ 19ನೇ ಶತಮಾನದಲ್ಲಿ. ಆ ಮೆಟೀರಿಯಲಿಸಮ್, ಜಡತ್ವ ಮತ್ತು ನಾಸ್ತಿಕತೆ ತಾಂಡವಾಡುತ್ತಿತ್ತು. ಆಗ ಶ್ರೀರಾಮಕೃಷ್ಣರು ನಮ್ಮ ದೇಶದ ಒಂದು ಗ್ರಾಮಾಂತರ ಪ್ರದೇಶದ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹೆಚ್ಚು ಅಕ್ಷರಾಭ್ಯಾಸ ಇಲ್ಲದಂಥ ಒಂದು ಆವಿರ್ಭಾವ, ಅವರ ಅವತಾರದ ಒಂದು ಪರ್ಪಸ್. ಅನ್ಎಜುಕೇಟೆಡ್ ಆಗಿ, ಅಂದರೆ ತಕ್ಕ ಮಟ್ಟಿಗಿನ ಅಕ್ಷರ ಅವರು ತಮ್ಮ ಸಿಗ್ನೇಚರ್ ಮಾಡಬಲ್ಲರಾಗಿದ್ದರು,
ಸ್ವಲ್ಪ ಮಟ್ಟಿಗೆ ಅಕ್ಷರಾಭ್ಯಾಸ ಇತ್ತು. ಆದರೆ ಅವರು ಅಕ್ಷರಾಭ್ಯಾಸ ಅಥವಾ ಈ ಥರದ 2-4 ಈಗ ಅವ್ರು ತಾನು ಹೇಳಿದಂತೆ ಅಥವಾ ಪೂಜೆ ಪುರಸ್ಕಾರಗಳ ವೈದಿಕ ವೃತ್ತಿಯನ್ನು ಮಾಡಿ ಸ್ವಲ್ಪ ಇಷ್ಟು ಅಕ್ಕಿ ಮತ್ತು ಬಾಳೆಹಣ್ಣು ತೆಗೆದುಕೊಂಡು ದಕ್ಷಿಣ ತೆಗೆದುಕೊಂಡು ಹೋಗುವಂಥ ಜೀವನೋಪಾಯವ ಬ್ರಾಹ್ಮಣ್ಯಕ್ಕೂ ಅವರು ಒಪ್ಪದೆ, ಯಾವುದರಿಂದ ನಮಗೆ ಭಗವಂತನ ಅನುಭವ ಆಗ್ತದೋ, ಯಾವುದರಿಂದ ನಮ್ಮ ಅಜ್ಞಾನ ನಾಶವಾಗ್ತದೋ ಅಂಥ ವಿದ್ಯೆ ಬೇಕು ಅಂತ ಹೊರಟವರು ರಾಮಕೃಷ್ಣ ಪರಮಹಂಸರು ತಮ್ಮ ಲೀಲಾ ನಾಟಕದಲ್ಲಿ ಹಳ್ಳಿಯ ಒಬ್ಬ ಬಾಲಕನಾಗಿ ಹೇಗೆ ನಾವು ಪರಮ ಪದವನ್ನು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಲಿಕ್ಕೆ ಯಾವ ಥರದ ಪಾಂಡಿತ್ಯವೂ ಬೇಕಿಲ್ಲ. ಸರಳ ಜೀವನ, ಭಗವಂತನಲ್ಲಿ ವ್ಯಾಕುಲತೆ, ಭಕ್ತಿ ಇದ್ದರೆ ನೀವು ಎಂಥ ಗ್ರಾಮೀಣ ಅನಕ್ಷರಸ್ಥನಾಗಿದ್ದರೂ ಕೂಡ ಭಗವಂತನನ್ನು ನಾವು ಪಡೆಯಬಹುದು. ಅದೇ ಸಂಸ್ಕೃತ ಪಾಂಡಿತ್ಯ ಅದೆಲ್ಲ ಬೇಕಿಲ್ಲ. ಕುವೆಂಪು ಅವರು ವಚನವೇದದ ಮುನ್ನುಡಿಯಲ್ಲಿ ಬರೀತಾರೆ, ವಚನವೇದವೆಂಬುದು ನಾವು ಯಾವ ಥರದ ನಮಗೆ ಶಾಸ್ತ್ರಗಳ ಸಂಸ್ಕೃತಗಳ ಜ್ಞಾನವಿಲ್ಲದಿದ್ದರೂ ಕೂಡ ಇಲ್ಲದಂತಹ ಇಲ್ಲ ಎಂಬ ಕೀಳರಿಮೆಯನ್ನು ತೆಗೆದುಹಾಕಿ ನಾವು ಅನಿಸ್ಕೊಂಡಿದ್ದೇವೆ, ನಾವು ಈ ಥರ ಭಗವದ್ಗೀತೆ ಗೊತ್ತಿದ್ದರೆ ಚೆನ್ನಾಗಿ, ಶಂಕರಾಚಾರ್ಯ ಭಾಷ್ಯ ಗೊತ್ತಿದ್ದರೆ, ನಾವು ಆತ್ಮ ಸಾಕ್ಷಾತ್ಕಾರ ಬಗ್ಗೆ ಬೇರೆ ಬೇರೆ ಒಂದು ಪಾಂಡಿತ್ಯಪೂರ್ಣ ಗ್ರಂಥಗಳನ್ನು ಓದಿದರೆ ಆಗ ಮಾತ್ರ ನಮಗೆ ಜ್ಞಾನ ಭಗವತ್ ಸಾಕ್ಷಾತ್ಕಾರ ಸಾಧ್ಯ ಅಂತ. ಅದರ ರಾಮಕೃಷ್ಣ ಪರಮಹಂಸರು ನೋಡ್ತಾ ಇದ್ದಾರೆ, ಹಳ್ಳಿಯ ಸಾವಿರಾರು ಲಕ್ಷಾಂತರ ಜನಗಳು ಸಂಸ್ಕೃತದಿಂದ ದೂರ, ಪಾಂಡಿತ್ಯದಿಂದ ದೂರ, ಅವರಿಗೆ ದಾರಿ ಏನು? ಆದ್ದರಿಂದ ಅವರು ಯುಗ ಪುರುಷ ಅಂತ ಹೇಳಿದರೆ ಹೆಚ್ಚಿನ ಜನರು ಪಂಡಿತ ವರ್ಗ ಬಿಟ್ಟು, ಬ್ರಾಹ್ಮಣ ವರ್ಗ ಬಿಟ್ಟು, ಆಚಂಡಾಲ ಪ್ರತಿಹತರೆಯೋ ಯಸ್ಯ ಪ್ರೇಮ ಪ್ರವಾಹ. ಆದ್ದರಿಂದ ಅವರಿಗೆ ಅವತಾರ ವರಿಷ್ಠ ಅಂತ ಸ್ವಾಮಿ ವಿವೇಕಾನಂದರು ಬರೀತಾರೆ. ಯಾಕಂತೇಳಿದ್ರೆ ಆತ್ಮ ಸಾಕ್ಷಾತ್ಕಾರ ಎಂಬುದನ್ನು ಬಲು ಕಠಿಣ, ಕಷ್ಟ, ದುರ್ಗಮವಾಗಿದ್ದರೂ ಕೂಡ ಅದನ್ನು ಸರಳೀಕರಿಸಿ, ಸುಲಭೀಕರಿಸಿ, ಸಾರ್ವತ್ರೀಕರಿಸಿ ಎಲ್ಲರೂ ಕೂಡ ಸಾಕ್ಷಾತ್ಕಾರಕ್ಕೆ ಯೋಗ್ಯರು. ಭಗವಂತನ ಸಾಕ್ಷಾತ್ಕಾರ ನಮ್ಮ ಜನ್ಮ ಸಿದ್ಧ ಹಕ್ಕು. ಬರೀ ಪ್ರಾರ್ಥನೆ, ವ್ಯಾಕುಲತೆ, ಭಕ್ತಿ, ಕಣ್ಣೀರು ಹಾಕುವುದರಿಂದ, ಭಗವಂತನ ಕೂಗಿ ಕರೆಯುವುದರಿಂದ ನಾವು ಭಗವತ್ ಸಾಕ್ಷಾತ್ಕಾರ ಸಾಧ್ಯ ಎಂಬುದು ಅವರದ್ದೇ ಸಾಧನೆಯ ಮೂಲಕ ತೋರಿಸಿಕೊಟ್ಟು ಎಲ್ಲರಿಗೂ ಒಂದು ಜೀವನದಲ್ಲಿ ಹೋಪ್, ನಾವು ಕೂಡ ಭಗವತ್ ಸಾಕ್ಷಾತ್ಕಾರ ಪ್ರಯತ್ನ ಮಾಡಬಹುದು ಎಂಬುದು ರಾಮಕೃಷ್ಣ ಪರಮಹಂಸರ ಜೀವನದ ದರ್ಶನ. ನಾವು ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಬಹುದು. ಬರೀ ಪೂಜೆ, ಪುರಾಣ, ತಪಸ್ಸಲ್ಲ, ಭಗವಂತ ಬೇಕು. ವಾಟ್ ಡು ಯು ವಾಂಟ್ ಇನ್ ಲೈಫ್ ಅಂತ ನಾವು ಕೇಳಿದರೆ, ನನಗೆ ಏನು ಬೇಕು ಜೀವನದಲ್ಲಿ ಅಂತ ಹೇಳಿದರೆ, ನನಗೆ ಭಗವಂತ ಬೇಕು ಎಂಬುದನ್ನು ರಾಮಕೃಷ್ಣ ಜೀವನ ನಮ್ಗೆ ತಿಳಿಸ್ತದೆ, ನಮಗೆ ಬೋಧಿಸ್ತದೆ. ನಾವು ನಿಜವಾಗ ರಾಮಕೃಷ್ಣ ಜೀವನ ಓದಿದ್ರು ಅಂತ ಆದರೆ ನಮ್ಮ ವಿವೇಕ ಜಾಗೃತವಾಯಿತು ಅಂತ ಹೇಳಿದರೆ, ಅದು ಭಗವಂತನ ಅಸ್ತಿತ್ವ ನಮಗೆ ಅಷ್ಟು ಸುಸ್ಪಷ್ಟವನ್ನಾಗಿ ಮಾಡಿ ನಮ್ಮಲ್ಲಿ ಶ್ರದ್ಧೆಯನ್ನು ಮೂಡಿಸಿ, ಸಾಕ್ಷಾತ್ಕಾರಕ್ಕಿಂತ ಮೊದಲೇ ಇರುವಂಥ ಆ ಭಕ್ತಿ ಶ್ರದ್ಧೆ, ಅಚಲ ಶ್ರದ್ಧೆ, ಭಗವಂತನ ಇದ್ದಾನೆ ಎಂಬುದು ನಂಬಿಕೆ, ಶ್ರದ್ಧೆ ಅಂತ ಹೇಳ್ತಾರೆ. ಸಾಕ್ಷಾತ್ಕಾರವಾದ ಮೇಲಂತೂ ಭಗವಂತನ ನೋಡಿರ್ತಾರೆ. ಅದೇ ಥರದ ನಂಬಿಕೆ, ಫೇತ್ಗಿಂತ ಶ್ರದ್ಧೆ ಎಂಬುದಕ್ಕೆ ಟ್ರಾನ್ಸ್ಲೇಷನ್ ಇಲ್ಲ.
ಶ್ರದ್ಧೆ ಎಂಬುದೇನಂತ ಹೇಳಿದ್ರೆ ಸಾಕ್ಷಾತ್ಕಾರಗೊಂಡ ಪಡೆದಂಥ ಸಂತರು ಹೇಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ತಾರೋ ಆ ಸಾಕ್ಷಾತ್ಕಾರದ ಒಂದು ಚೈತನ್ಯ ಸಾಮಾನ್ಯ ಮನುಷ್ಯರು ಕೂಡ ಅದನ್ನು ನಾವು ಅವಲೋಕಿಸಲಿಕ್ಕೆ ಸಾಧ್ಯ ಆದರೆ, ನಮ್ಮ ಬುದ್ಧಿ ಅದರಿಂದ ಬೆಳಗಲಿಕ್ಕೆ ಸಾಧ್ಯ ಆದರೆ, ನಮ್ಮಲ್ಲಿ ವಿವೇಕ ಜಾಗೃತಿ ಆದರೆ ಭಗವಂತ ಸತ್ಯ ಇದ್ದಾನೆ ಎಂಬುದು ಶ್ರೀರಾಮಕೃಷ್ಣರು ಹೇಗೆ ಸತ್ಯವೋ ಅದೇ ರೀತಿ ಸಾಧಕನಿಗೂ ಕೂಡ ರಾಮಕೃಷ್ಣ ಪರಮಹಂಸರು ಸತ್ಯವನ್ನಾಗಿರಿಸುವಂತೆ ಮಾಡ್ತಾರೆ. ಆವಾಗ ಗುರು ಮಹಾರಾಜರು ಸಾಕ್ಷಾತ್ ಭಗವಂತ ಅಂತ ವಚನ ವೇದದ ಕೊನೆಯ ಭಾಗ, ಹಳೆಯ 541 571 ಪೇಜ್. ನರೇಂದ್ರ ಇರ್ತಾನೆ, ಶ್ರೀ ರಾಮಕೃಷ್ಣ ಪರಮಹಂಸರು ಇರ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ನೋಡಿ ಇಲ್ಲಿಂದಲೇ ಇಡೀ ಸೃಷ್ಟಿ ಇದೆಲ್ಲವೂ ಕೂಡ ಇದರಿಂದಲೇ ಅಲ್ಲಾಗಿದೆ ಎಂಬುದು ಅನಿಸ್ತಾ ಇದೆ ಅಂತ ಹೇಳಿ ನರೇಂದ್ರನ ಕೇಳ್ತಾರೆ, ನರೇಂದ್ರ ನೀನು ಇದನ್ನು ನಂಬ್ತೀಯ ಅಂತ. ಪುನಃ ಹೇಳ್ತಾರೆ, ನಾನು ಸುಮ್ಮನೆ ಇರ್ತಾನೆ. ಪುನಃ ಕೆಣಕಿದ್ರೆ ರಾಮಕೃಷ್ಣ ಪರಮ, ನಾನು ಹೇಳಿದ್ದು ನಿಂಗೆ ಅರ್ಥ ಆಯ್ತಾ? ಹೌದೌದು, ಅಹಂ ಬ್ರಹ್ಮಾಸ್ಮಿ, ನಿಮೇ ಇದು ಇಡೀ ಜಗತ್ತು ನಿಮ್ಮಿಂದ ವ್ಯಾಪಿ. ನರೇಂದ್ರನ ಬಾಯಿಯಿಂದ ರಿಪೀಟ್ ಮಾಡಿಸ್ತಾರೆ 2-3 ಕಡೆ ಕೊನೆಯ ದಿವಸಗಳಲ್ಲಿ. ಆವಾಗ ರಾಮಕೃಷ್ಣ ಪರಮಹಂಸರು ತಮ್ಮ ದಿವ್ಯತ್ವವನ್ನು ಇಷ್ಟು ದಿವಸ ಮುಚ್ಚುಮರೆಯಾಗಿಟ್ಟುಬಿಟ್ಟು ಕೊನೆಯ ದಿನಗಳಲ್ಲಿ ತೆರೆದಿಡ್ತಾರೆ. ಯಾರು ರಾಮನೋ, ಯಾರು ಕೃಷ್ಣನೋ ಅವನೇ ರಾಮಕೃಷ್ಣ ಅಂತ. ನರೇಂದ್ರನಾಥನಿಗೆ ಮಾನಸಿಕವಾಗಿ ಆ ಶಂಕೆ ಬಂದಿತ್ತು, ಡೌಟ್ ಬಂದಿತ್ತು. ನರೇಂದ್ರ, ಇನ್ನೂ ನಿನಗೆ ಡೌಟಾ? ಇಷ್ಟೆಲ್ಲ ಪರೀಕ್ಷೆ ಮಾಡಿದ ಮೇಲೆ ಇನ್ನೂ ನಿನಗೆ ಪ್ರಶ್ನೆ, ಇನ್ನೂ ನಿನಗೆ ಸಂಶಯವಾ? ಯಾರು ತ್ರೇತಾಯುಗದ ರಾಮನೋ, ಯಾರು ದ್ವಾಪರ ಯುಗದ ಕೃಷ್ಣನೋ ಅವನೇ ಈಗ ರಾಮಕೃಷ್ಣನಾಗಿದ್ದಾನೆ ಅಂತ ಸ್ಪಷ್ಟ ಮಾತಿನಿಂದ ಹೇಳ್ತಾರೆ. ಇದನ್ನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬೇರೆ ಯಾರ ದಂತಕತೆ ಅಲ್ಲ ಇದು ಐತಿಹಾಸಿಕವಾಗಿರ್ತಕ್ಕಂಥ. ಕುವೆಂಪು ಹೇಳ್ತಾರೆ, ಭಗವಂತನ ಶ್ರೀಮುಖದಿಂದ ಹೊರಡಿದಂಥ ಮಾತು. ಇಷ್ಟು ವರ್ಷ ನಮಗೆ ನಮ್ಮ ಇತಿಹಾಸ ಪುರಾಣ ದಂತಕತೆ ಹೌದಾ ಅಂತ. ಈಗ ದೈವವಾಣಿ ಹಿಂದೆಂದೂ ಇಷ್ಟು ಸ್ಪಷ್ಟ ಅಧಿಕೃತವಾಗಿ ನಾವು ಕಂಡರಿಯಲಿಲ್ಲ ಅಂತ ಕುವೆಂಪುರ ವಚನವೇದದ ಮುನ್ನೋಡಿ. ದೈವವಾಣಿ ಭಗವಂತ ತಾನೇ ತನ್ನ ಅನುಭೂತಿಯ ಬಗ್ಗೆ ಹೇಳುವಂಥದ್ದು. ಆದ್ದರಿಂದ ಇನ್ನೊಂದು ಪ್ರಶ್ನೆ ಏನಂದರೆ, ಈ ಭಗವಂತ ಇದಾನೆ ಇಲ್ಲ ಎಂಬ ಪ್ರಶ್ನೆ ಇಡೀ ಜಗತ್ತನ್ನು ಕಾಡ್ತಾ ಇತ್ತು, ಬುದ್ಧಿಜೀವಿಗಳನ್ನು ಕಾಡ್ತಾ ಇತ್ತು. ಎಷ್ಟೊಂದು ಧರ್ಮ ಎಲ್ಲ ಕಮಾಂಡ್ಮೆಂಟ್ಸ್ ಫೇತ್ ಮಾಡಿ ನಿಮ್ಗೆ ಆಮೇಲೆ ಸ್ವರ್ಗ ಸಿಗ್ತದೆ ಅಂತ. ಆದರೆ ಇಹಲೋಕದಲ್ಲಿ ಇಲ್ಲಿಯೇ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಬಹುದು ಅಂತ ಘಂಟಾಘೋಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ಸ್ವಾನುಭವದಿಂದ ಇಷ್ಟಿನ ಐತಿಹಾಸಿಕವಾಗಿ, ಅಂದರೆ ಏನೋ ಪುರಾಣದ ದಂತಕತೆ ಅದು ವೇದದ ದಂತಕತೆ ಅಲ್ಲ, ಇತ್ತೀಗೆ ಹಿಸ್ಟಾರಿಕಲ್ ರೆಕಾರ್ಡ್ ಇರತಕ್ಕಂಥ ಮಾಸ್ಟರ್ ಮಹಾಶಯರು ಬರೆದಿಟ್ಟಂತಹ, ಸ್ವಾಮಿ ವಿವೇಕಾನಂದ ಸಾಕ್ಷಾತ್ ಕೇಳಿದಂತಹ ಹಿಸ್ಟಾರಿಕಲ್ ಲೀವಿಂಗ್ ಪ್ರೂಫ್ ದಟ್ ಗಾಡ್ ಎಕ್ಸಿಸ್ಟ್. ಸಾಮಾನ್ಯವಾಗಿ ಭಗವಂತನನ್ನು ಕಾಣೋದೇ ಇಲ್ಲ. ನಮಗೆ ದೇವಸ್ಥಾನ, ಮೂರ್ತಿ, ನಾನು, ಪ್ರಪಂಚ, ಅವರು, ಇವರು, ಇದು, ಊಟ, ತಿಂಡಿ, ಸಾವು, ಹುಟ್ಟು, ಆಕಾಶ, ನಕ್ಷತ್ರ, ಈ ಇಂದ್ರಿಗೋಚರ ಪ್ರಪಂಚ ಮಾತ್ರ ಸತ್ಯ. ಭಗವಂತನನ್ನು ಆರಾಧಿಸ್ತೇವೆ ಆ್ಯಸ್ ಎ ಕಲ್ಚರಲ್ ಪ್ರಾಕ್ಟೀಸ್, ಆಸ್ ಎ ವೀಕ್ ಫೇತ್ ಸ್ಟ್ರಕ್ಚರ್. ಆದರೆ ರಾಮಕೃಷ್ಣ ಪರಮಹಂಸರು ನಿಜವಾದ ಶ್ರದ್ಧೆಯನ್ನು ಜಾಗೃತಗೊಳಿಸ್ತಾರೆ. ನರೇಂದ್ರನಾಥ ರಾಮಕೃಷ್ಣರನ್ನು ಸಂದರ್ಶಿಸಿದ ಇದೇ ಪ್ರಶ್ನೆ ಇದೆ, ಹ್ಯಾವ್ ಯು ಸೀನ್ ಗಾಡ್? ನೀವು ಭಗವಂತನನ್ನು ಕಂಡಿದ್ದೀರಾ? ಈ ಭಗವಂತನು ಇದ್ದಾನೆ ಅಂತ ಹೇಳಿ ಎಷ್ಟೊಂದು ಪೊಯಿಟ್ರಿ, ಎಷ್ಟೊಂದು ಪುರಾಣ, ಎಷ್ಟೊಂದು ಗ್ರಂಥಗಳು. ಭಗವಂತನನ್ನು ಕಂಡವರು ಯಾರು ಇದ್ದಾರಾ? ಈ ಪ್ರಶ್ನೆ ನರೇಂದ್ರನಾಥ್ ಕಾಣುತ್ತೆ. ಹಿ ರೆಪ್ರೆಸೆಂಟ್ಸ್ ದಿ ಮಾಡರ್ನ್ ಡೌಟಿಂಗ್ ಮೈಂಡ್ ಆಫ್ ಯಂಗ್ಸ್ಟರ್ಸ್. ಇವತ್ತಿನ ಯುವಕರ ಒಂದು ಪ್ರಶ್ನೆಯನ್ನು ಸ್ವಾಮಿ ವಿವೇಕಾನಂದರು ರೆಪ್ರೆಸೆಂಟ್ ಮಾಡ್ತಾರೆ.
ಪ್ರತಿನಿಧಿಸ್ತಾರೆ. ಆ ಪ್ರತಿನಿಧಿಯಾಗಿ ಯುವಕರ ಪಾಶ್ಚಾತ್ಯ ಡೌಟಿಂಗ್ ಮೈಂಡ್, ವೆಸ್ಟರ್ನ್ ಮೈಂಡ್, ಈವನ್ ಇಂಡಿಯನ್ ಡೌಟಿಂಗ್ ಮೈಂಡ್, ಅದರ ಪ್ರತಿನಿಧಿಯಾಗಿ ಶ್ರೀರಾಮಕೃಷ್ಣ ಹತ್ರ ಹೋಗಿ ನೇರವಾಗಿ ಸೆಲ್ಫ್ ಇಂಟ್ರೊಡಕ್ಷನ್ ಏನಿಲ್ಲ. ಸರ್, ಹ್ಯಾವ್ ಯು ಸೀನ್ ಗಾಡ್? ಮಹಾಶಯರೇ, ತಾವು ದೇವರನ್ನು ನೋಡಿದ್ದೀರಾ? ಹೌದು, ನಾನು ದೇವರನ್ನು ನೋಡಿದ್ದೇನೆ, ಮಾತ್ರ ಅಲ್ಲ ನಿನ್ನನ್ನು ನೋಡೋದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ನೋಡಿದ್ದೇನೆ. ನಿನಗೂ ಕೂಡ ಭಗವಂತನನ್ನು ತೋರಿಸಬಲ್ಲೆ ಇಷ್ಟಪಟ್ಟರೆ. ಕೊನೆಯ ದಿನಗಳಲ್ಲಿ ವಚನದ ಕೊನೆಯ ಭಾಗದಲ್ಲಿ ಯಾರೋ ಅವರಿಗೆ ಫ್ಯಾನ್ ಹಾಕ್ತಾ ಇದ್ರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ನೀವು ಹಾಕುವ ಫ್ಯಾನ್ ಇಟ್ ಸೆಲ್ಫ್ ಅದು ಭಗವಂತ, ಅದು ಕೂಡ ಭಗವಂತ. ಈ ಫ್ಯಾನು ಭಗವಂತ, ಇಲ್ಲಿ ಒಳಗು ಹೊರಗು ಎಲ್ಲವೂ ಭಗವಂತನಿಂದ ಓತಪ್ರೋತವಾಗಿದ್ದನ್ನು ನಾನು ಕಾಣ್ತಾ ಇದ್ದೇನೆ ಸ್ಪಷ್ಟವಾಗಿ ಅಂತ ನರೇಂದ್ರನಾಥ್ ಹೇಳ್ತಾರೆ. ನೀನು ನಂಬ್ತೀಯ? ಇದನ್ನು ಪುನಃ ಹೇಳ್ತಾರೆ ಅವರು. ಈ ಫ್ಯಾನು ಕೂಡ ಗಾಡ್ ಅಂತ ಹೇಳ್ಬಿಡ್ತಾರೆ ಅವರು. ವೈಷ್ಣವೇದಲ್ಲಿ ಒಂದು ಉಲ್ಲೇಖ ಇದೆ. ಮತ್ತು ನರೇಂದ್ರನ ಕೇಳ್ತಾರೆ, ಹೌದಂತ. ಅವರು ಹೌದು ಅಂತ ಹೇಳುವವರೆಗೆ ಅವ್ರು ಬಿಡೋದಿಲ್ಲ. ಇದೆ ನರೇಂದ್ರ ಸ್ವಲ್ಪ ಮಾಡರ್ನ್ ಎಜುಕೇಷನ್ನು, ಅವನು ಎಲ್ಲವನ್ನು ಸುಲಭದಿಂದ ಒಪ್ಪಿಕೊಳ್ಳುವವರಲ್ಲ. ನರೇಂದ್ರ ಪ್ರತಿಯೊಂದನ್ನು ರೀಸನೀಯ ಒಂದು ಹೊರಗೆ ಹಚ್ಕೊಂಡು, ಆ ರೀಸನ್ ಬೇಸ್ಡ್ ಇಂಟಲೆಕ್ಟ್ ಅವರದು. ಆದರೆ ಪ್ರತಿಯೊಂದು ಪ್ರಶ್ನಿಸಿ ಸರಿ ತಪ್ಪು, ಹಿಂದೆ ಮುಂದೆ ಮೇಲೆ ಕೆಳಗೆ ಆಚೆ ಈಚೆ ಲಾಜಿಕ್ ಎಲ್ಲ ಅದು ಆದಮೇಲೆ ಅವನ ಬುದ್ಧಿಗೆ ಎಪೀಲ್ ಆದರೆ ಮಾತ್ರ ಸರಿಯಂತೆ ಆ ಅನುಭವ ಅವನಿಗೆ ಪಡೆದ್ರೆ ಮಾತ್ರ ನರೇಂದ್ರ ಒಪ್ಕೊಳ್ತಾನೆ. ಅದರಿಂದ ಆಮೇಲೆ ನಾನು ಪ್ರತಿಯೊಂದರ ಗುರುಮಾನ ಹೇಳಿದ್ದನ್ನು ಹೌದು ಹೌದು ಅಂತ ಅವನೇ ನೀನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳು ಅಂತ ಹೇಳ್ತಾನೆ. ಹೌದು ಹೌದು, ಇದು ಅಹಂ ಬ್ರಹ್ಮಾಸ್ಮಿಯ ಭಾವ, ಅದು ನೀವೆಲ್ಲವನ್ನೂ ಭಗವಂತ ನೋಡ್ತಾ ಇದ್ದೀರಿ ಅಂತ ಅಷ್ಟು ಹೇಳಿದ ಮೇಲೆ ಸುಮ್ಮನಿರ್ತಾರೆ. ಹಾಗೆ ಯಾತಕ್ಕಂತ ಹೇಳಿದರೆ ಅವರ ಅವತಾರದ ಕೊನೆಯ ದಿನಗಳು, ನರೇಂದ್ರನ ಮನಸ್ಸಿನಲ್ಲಿ ಅವರ ಅವತರಣದ ಉದ್ದೇಶ, ಅವರು ಹೇಗೆ ದೈವಾಂಶ ಸಂಭೂತರು ಎಂಬುದನ್ನು ಸುಸ್ಪಷ್ಟವಾಗಿ, ಯಾವ ಥರದ ಅದರಲ್ಲಿ ಅಪನಂಬಿಕೆಗಳಿಗೆ ಕಾರಣವಾಗಬಾರ್ದು ಅಂತ ಹೇಳಿ ಸ್ಪಷ್ಟವಾಗಿ ಅದನ್ನು ಬಯಲು ಮಾಡ್ತಾರೆ, ತೆರೆದಿಡ್ತಾರೆ. ಅಂದರೆ ಅವರು ಸಂಶಯ ನಾಶ, ಏನದು ಸಂಶಯ ರಾಕ್ಷಸ ನಾಶ ಮಹಾಸ್ತ್ರಂ. ರಾಮಕೃಷ್ಣ ಪರಮಹಂಸರು ಅಂದರೆ ಸಂಶಯವನ್ನು, ಭಕ್ತರಲ್ಲಿರುವಂಥ ನಾಸ್ತಿಕರಲ್ಲಿರುವಂಥ ಸಂಶಯವನ್ನು ನಾಶ ಮಾಡುವ ಅಸ್ತ್ರ ಅಂತ. ರಾಮನಲ್ಲಿರುವಂಥ ಒಂದು ಅಸ್ತ್ರ, ಕೃಷ್ಣನಲ್ಲಿರುವಂಥ ಅಸ್ತ್ರ, ರಾಮಕೃಷ್ಣಲ್ಲಿರುವ ಏನು ಅಸ್ತ್ರ ಅಂತ ಹೇಳಿದ್ರೆ, ಮನುಷ್ಯರ ಡೌಟಿಂಗ್ ಮೈಂಡ್ ಅಬೌಟ್ ಎಕ್ಸಿಸ್ಟೆನ್ಸ್ ಆಫ್ ಗಾಡನ್ನು, ಆ ಡೌಟಿಂಗ್ ಮೈಂಡನ್ನು ಪಲ್ವರೈಸ್ ಮಾಡಿ ಅಲ್ಲಿ ಭಗವಂತನನ್ನು ಇನ್ಸ್ಟಾಲ್ ಮಾಡುವಂಥ ಅಸ್ತ್ರ ಇದ್ದವರು ರಾಮಕೃಷ್ಣರು ಅಂತ. ಭಗವಂತ ಸತ್ಯ ಅಂತ ಹೇಳಿ ನಮಗೆಲ್ಲ ಹೇಳ್ಕೊಳ್ಳೋರು. ಆದ್ದರಿಂದ ನಾವೆಲ್ಲರೂ ಕೂಡ ಭಗವದಭಿಮುಖವಾದ ಸಾಧನಾ ಜೀವನವನ್ನು, ಸನ್ಯಾಸಿಗಳು ಬ್ರಹ್ಮಚಾರಿಗಳು ಮಾತ್ರ ಅಲ್ಲ, ರಾಮಕೃಷ್ಣರ ಪ್ರಕಾರ ಗೃಹಸ್ಥರು ಕೂಡ ಅಧ್ಯಾತ್ಮ ಜೀವನ ನಡೆಸಬೇಕು. ಗ್ರಾಹಸ್ಥ್ಯದಲ್ಲಿ ಅಧ್ಯಾತ್ಮ ಎಂಬುದನ್ನು ರಾಮಕೃಷ್ಣ ಪರಮಹಂಸರು ವಚನ ವೇದದಲ್ಲಿ ಗೃಹಸ್ಥರಿಗೆ ಏನು ದಾರಿ, ನಾವೆಲ್ಲ ಗೃಹಸ್ಥರ ಕುಟುಂಬ ಜೀವನ ಮಾಡೋ ನಮಗೇನು ದಾರಿ ಅಂತ ಒಂದು 25, 30, 50, 60 ಕಡೆ ಉಲ್ಲೇಖ ಇದೆ. ಇದೇ ಪ್ರಶ್ನೆ, ನಮಗೇನು ದಾರಿ? ಆಗ ರಾಮಕೃಷ್ಣ ಪರಮಹಂಸರು ಗೃಹಸ್ಥರಾಗಿದ್ದರೆ ಏನಂತೆ, ನೀವು ಕೋಟೆಯ ಹೊರಗಿಂದ ಯುದ್ಧ ಮಾಡೋದು ಸ್ವಲ್ಪ ಕಷ್ಟ, ಕೋಟೆಯ ಒಳಗಿದ್ದು ಯುದ್ಧ ಮಾಡಿದಂತೆ. ಆದ್ದರಿಂದ ಗೃಹಸ್ಥರಾದರೂ ಕೂಡ ಭಗವತಿ ನಮ್ಮ ತಾಯಿ, ಭಗವಂತ ನಮ್ಮ ಅಂತರಾತ್ಮ, ಭಗವಂತನ ಸಾಕ್ಷಾತ್ಕಾರಗೊಳಿಸುವುದು ನಮ್ಮ ಜನ್ಮಸಿದ್ಧ ಹಕ್ಕು. ನಾವು ಭಗವಂತನ ತಾಯಿಯ ಸಂತಾನ.
ಆದ್ದರಿಂದ ಇದು ನಮ್ಮ ಬರ್ತ್ ರೈಟ್. ಹೇಗೆ ಮಕ್ಕಳು ಆಸ್ತಿ ಕೇಳ್ತಾರೆ, ಪಾಲು ಕೇಳ್ತಾರಲ್ವ ತಂದೆ ತಾಯಿಗಳ ಹತ್ರ ಮೇಜರ್ ಆದಮೇಲೆ, ಹಾಗೆಯೇ ನಾವು ಭಗವಂತನಿಗೆ ನೀನು ಈ ಸೃಷ್ಟಿಯಲ್ಲಿ ಸೃಷ್ಟಿಸಿದ್ದಿ, ಈ ಸೃಷ್ಟಿಕರ್ತನಾದ ನೀನು ನಮ್ಮ ಅಂತರ್ಯಾಮಿಯಾಗಿದ್ದಿದೆ ಅಂತ ಹೇಳ್ತಾ ಇದ್ದಿ. ಅದರ ಸಾಕ್ಷಾತ್ಕಾರ ಮಾಡುವ ಶಕ್ತಿಯನ್ನು ಕೊಡು ಅಂತ ಪ್ರಾರ್ಥಿಸಬೇಕು. 1-2-4-5 ಮಕ್ಕಳಾದ ಮೇಲೆ ನಾವು ಇಡೀ ಜೀವನವನ್ನು ವ್ಯಾಪಾರದಲ್ಲಿ, ಸ್ವಾರ್ಥದಲ್ಲಿ ಮತ್ತು ಇಂದ್ರಿಯ ಲೋಲುಪತೆಯಲ್ಲಿ ಕಳೀಬೇಕಂತ ಆ ಅನುಭವ ಆದಮೇಲೆ ಎಲ್ಲ ಮುಂದೆ ಸಾಗಿ ನಾವು ಸಾಧಕರಾಗಿ ನಾವು ಋಷಿ ಸದೃಶ ಜೀವನವನ್ನು ನಡೆಸಬಹುದು. ಉಪನಿಷತ್ ಕೊಟ್ಟಂಥ ಅನೇಕಾನೇಕ ಋಷಿಗಳು, ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಕೊಟ್ಟಂಥ ಋಷಿಗಳೆಲ್ಲರೂ ಕೂಡ ಬಾಲ್ಯದಿಂದ ಭಗವಂತನ ಅನ್ವೇಷಣೆಯಲ್ಲಿ ತೊಡಗಿ, ಸತ್ಯಾನ್ವೇಷಣೆಯಲ್ಲಿ ತೊಡಗಿ, ಆಮೇಲೆ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿ, ಆಮೇಲೆ ಮಕ್ಕಳನ್ನು ಪಡೆದಾದ್ಮೇಲೆ ತಮ್ಮ ಕರ್ತವ್ಯ ಆಯಿತು ಅಂತ ಹೇಳಿ ಮುಂದುವರೆದು, ಆಮೇಲೆ ವಾನಪ್ರಸ್ಥದಲ್ಲಿ ಹೋಗಿ ಸತ್ಯದ ಅನ್ವೇಷಣೆಯನ್ನು ಸಂಸಾರದ ಮೂಲಕವೂ ಕೂಡ ಅದನ್ನು ಮುಂದುವರಿಸಿ ಧರ್ಮ ಜೀವನವನ್ನು ನಡೆಸಿ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸತ್ಯ ಸಾಕ್ಷಾತ್ಕಾರದ ಕಡೆಗೆ ಎಲ್ಲರ ಮಾರ್ಗವು ಭಗವಂತನ ಸಾಕ್ಷಾತ್ಕಾರ. ಯಾಕಂದರೆ ಈ ಕ್ಷಣಭಂಗುರವಾಗಿರ್ತಕ್ಕಂತಹ ಈ ಮಾಂಸ ಚರ್ಮ ಮಜ್ಜೆಯ ಹೊದಿಕೆಯ ಈ ಒಂದು ಬಯೋಲಾಜಿಕಲ್ ಮಿಷನರಿಯಲ್ಲಿ ಮೃತ್ಯುವಶ ಶರೀರವನ್ನು ಹಿಡ್ಕೊಂಡು ಇದೇ ಸತ್ಯ, ಇಲ್ಲಿಯ ತಾತ್ಕಾಲಿಕ ಸುಖಗಳೇ ಸತ್ಯ ಅಂತ ಹೇಳುವುದಿದ್ರೆ ನಮ್ಮ ಮನುಷ್ಯತ್ವದಲ್ಲಿ ಭಗವಂತ ಕೊಟ್ಟ ಬುದ್ಧಿ ಅರಳಲಿಲ್ಲ ಅಂತ ಅರ್ಥ. ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಭಗವಂತ ಏನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಬುದ್ಧಿಶಕ್ತಿ, ಮನಸ್ಸು, ವಿವೇಕ. ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುವಿನರಾಣ ಧರ್ಮೋ ಹಿತೇಶಾಂ ಅಧಿಕೋ ವಿಶೇಷ ಧರ್ಮೇಣ ಹೀನಃ ಪಶುವೀರ್ ಸಮಾನ. ನಾವು ಸಿವಿಲೈಸ್ಡ್ ಎನಿಮಲ್ ಥರ ಆಗಿಬಿಡ್ತೇವೆ. ಈ ನಾವು ಭಗವಂತ ಕೊಟ್ಟ ಈ ಅತ್ಯದ್ಭುತ ಉಪಕರಣ ಬುದ್ಧಿ, ಅದನ್ನು ವಿವೇಕವನ್ನಾಗಿ ಪರಿವರ್ತಿಸಿ ಈ ಪ್ರಪಂಚದ ತಾತ್ಕಾಲಿಕತೆ, ಇದರ ಒಂದು ಕ್ಷಣಭಂಗುರತೆ ಇದನ್ನು ಕಂಡು ಇದು ನಶ್ವರವಾಗಿರ್ತಕ್ಕಂಥ ದೇಹ ಮನಸ್ಸನ್ನು ಅಹಂಕಾರವನ್ನು ಅರ್ಥ ಮಾಡಿಕೊಂಡು ಅದಕ್ಕಿಂತ ಅತಿಕ್ರಮಿಸಿ ನಾವು ಸೆಲ್ಫ್ ಟ್ರಾನ್ಸೆಂಡೆನ್ಸ್ ಹೇಳ್ತಾರೆ, ಅದು ನಾವು ಯಾರು ಅಂತ ನಾವು ತಿಳ್ಕೊಳ್ಳೋದು ಎಷ್ಟು ಕುತೂಹಲಕಾರಿಯಾಗಿರತಕ್ಕಂಥ ಜೀವನ ಅದು. ಬೆಳಗ್ಗಿಂದ ಸಾಯಂಕಾಲ ಗೊತ್ತಿದ್ದ ಪ್ರಪಂಚ ಅದನ್ನೇ ರಿಪೀಟೇಟಿವ್. ಬೆಳಗ್ಗೆ ಬ್ರೇಕ್ಫಾಸ್ಟು, ಸ್ನಾನ, ಅದು ಇದು, ಹೊಸತೇನಿಲ್ಲ. ಪುನಃ ಅದೇ ಪುನಃ ಅದೇ ಪುನಃ ಅದೇ. ಅದು ಯಾವುದಾದ್ರೂ ಹೊಸತನ್ನು ಪಡೆಯುವುದು ಅಂತ ಹೇಳಿದರೆ ಭಗವಂತ ನಿತ್ಯ ನೂತನವಾಗಿರ್ತಕ್ಕಂಥ ಭಗವಂತ ನಮ್ಮ ಆಂತರ್ಯದಲ್ಲಿ ಇದ್ದಾನೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಖೇತ್ರಿ ಮಹಾರಾಜರಿಗೆ, ಖೇತ್ರಿ ಮಹಾರಾಜ್ ಇದನ್ನು ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ. ಖೇತ್ರಿ ಮಹಾರಾಜರು ಸ್ವಾಮಿ ವಿವೇಕಾನಂದ ಪರಿವ್ರಾಜಕರಾಗಿ ಸಂದರ್ಶಿಸಿದಾಗ 4-5 ದಿನಗಳ ಅನೇಕಾನೇಕ ಮಾರ್ಮಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕ, ಐತಿಹಾಸಿಕ ಮತ್ತು ಸೈಕಲಾಜಿಕಲ್ ಮೆನಿ ಬೇರೆ ಬೇರೆ ಥರದ ತಾತ್ವಿಕ ವಿಚಾರಗಳ ಇದು ಚಿಂತನೆ ಮಂಥನ ನಡೀತದೆ. ಅಷ್ಟು ಹೇಳಿದ ಮೇಲೆ ಕೊನೆಗೆ ಖೇತ್ರಿ ಮಹಾರಾಜ, ನಾನು ಇಷ್ಟೆಲ್ಲ ನೀವು ಹೇಳಿದ್ರಿ, ನಾನು ಇನ್ನೂ ನನಗೆ ಸರಿಯಾದ ಸ್ಪಷ್ಟತೆ ಬರಲಿಲ್ಲ. ಏನು ನೀವು ನನಗೆ ಈ ಕೊನೆಯದಾಗಿ ಹೇಳಿ ಏನಂತ ಹೇಳಿದರೆ, ನೀವೆಲ್ಲ ಇಷ್ಟು ದಿವಸ ಹೇಳಿದರೆ ತಾತ್ಪರ್ಯ ಏನು, ನಿಮ್ಮ ಜೀವನದ ಗುರಿ ಏನು, ನಾನು ಮಾಡಬೇಕಾಗಿದ್ದೇನು ಎಂಬುದು ಸ್ಪಷ್ಟವಾಗಿದೆ, ಕೆಲವೇ ಮಾತುಗಳಲ್ಲಿ ಹೇಳಿ ಅಂತ ಖೇತ್ರಿ ಮಹಾರಾಜ್ ಕೇಳ್ತಾರೆ. ಅರ್ಜುನ ಕೃಷ್ಣನಿಗೆ ಮಾಡಿದಂಥ ಅನೇಕ ಪ್ರಶ್ನೆಗಳ ಥರ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೆಚ್ಚು ಸಮಯ ತಗೊಳ್ಳದೆ ಪಟ್ ಅಂತ ಹೇಳಿಬಿಟ್ಟಾರೆ. ಏನದು? ಟು ಪ್ರೀಚ್ ಅಂಡ್ ಟು ಮ್ಯಾನ್ಕೈಂಡ್ their inherent divinity and make it manifest every moment of their life is my mission, and this can only be the goal of the mankind. ಇಡೀ ಮನುಕುಲಕ್ಕೆ, ಭಾರತೀಯರಿಗೆ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದವರಿಗೆ ಮಾತ್ರ ಅಲ್ಲ, to the mankind,
ಇಡೀ ಮನುಕುಲಕ್ಕೆ ಪ್ರತಿಯೊಬ್ಬರಲ್ಲಿ ಅಂತರ್ಗತವಾಗಿರುವಂತಹ ನೈಸರ್ಗಿಕವಾಗಿ ಅಂತರ್ಗತವಾಗಿರ್ತಕ್ಕಂತಹ ದೈವತ್ವವನ್ನು ಬೋಧಿಸುವುದೇ ನನ್ನ ಜೀವನದ ಗುರಿ ಮತ್ತು ಅದು ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಪ್ರತಿಯೊಂದು ಚಲನವಲನದಲ್ಲಿ ಕೂಡ ಅಭಿವ್ಯಕ್ತವಾಗುವಂತೆ ಮಾಡುವುದೇ ನಮ್ಮ ಜೀವನದ ಗುರಿ. ಸೊ ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ ಅಂತ ಇದನ್ನು ರಾಮಕೃಷ್ಣ ಪರಮಹಂಸರು ಅನೇಕ ವೇಳೆ ಗಾಸ್ಪೆಲಲ್ಲಿ ಅವರ ಅನುಭವವನ್ನು ಹಂಚುವುದನ್ನು ನಾವು ಕೇಳಬಹುದು. ಇದನ್ನೇ ಆಲಿಸಿ ಸ್ವಾಮಿ ವಿವೇಕಾನಂದರು ಅವರೇ ಸಾಕ್ಷಾತ್ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದು ಆಮೇಲೆ ಹೇಳಿದಂಥ ಮಾತಿದು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಆಂತರ್ಯದಲ್ಲಿರುವ ದೈವತ್ವವನ್ನು ನಾವು ಪಡಿಬೇಕು. ಇದು ಜೀವನದ ಉದ್ದೇಶ ಮಾತ್ರ ಅಲ್ಲ, ಇದು ವೆರಿ ಇಂಟ್ರೆಸ್ಟಿಂಗ್. ಎವ್ರಿಥಿಂಗ್ ಎಲ್ಸ್ ಈಸ್ ಬೋರಿಂಗ್. ಎಲ್ಲವೂ ಕೂಡ ರಿಪಿಟೇಟಿವ್, ಮಾಡಿದ್ದನ್ನೇ ಮಾಡೋದು, ಹೇಳಿದ್ದನ್ನೇ ಹೇಳೋದು. ಯಾವುದು ನೂತನ ಅಂತ ಹೇಳಿದ್ರೆ ಪ್ರತಿಯೊಂದು ವೃತ್ತಿ ಬರ್ತದೆ ಮನಸ್ಸಿನಲ್ಲಿ. ಪ್ರತಿಯೊಂದು ವೃತ್ತಿಯನ್ನು ದೈವಿ ವೃತ್ತಿಯಾಗಿ ಭಗವಂತನ ವ್ಯಾಕುಲತೆಗೋಸ್ಕರ ನಾವು ನಮ್ಮ ಜೀವನವನ್ನು ಪ್ರತಿ ಕ್ಷಣದಲ್ಲಿ ತೆರೆದಿಡಬೇಕು. ಅದರಿಂದ ಇಂಥ ಒಂದು ಜೀವನ ಭಗವಂತನನ್ನು ವ್ಯಾಕುಲತೆಯಿಂದ ಪ್ರಾರ್ಥನೆಯಿಂದ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ಮಧ್ಯದಲ್ಲಿಯೂ ಕೂಡ ನಮ್ಮ ಹೃದಯವನ್ನು ಭಗವಂತನಿಗೋಸ್ಕರ ತೆರೆದಿಡುವುದು. ವೀರೇಶ್ವರಾನಂದಜಿಯವರು ದೀಕ್ಷೆ ಕೊಡುವಾಗ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ, ಗುರು ಮಹಾರಾಜರು ಆ ಭಗವತ್ ಸಾಕ್ಷಾತ್ಕಾರದ ಬಾಗಿಲಿನ ಲ್ಯಾಚಸನ್ನೆಲ್ಲ ತೆಗೆದಿಟ್ಟಿದ್ದಾರಂತೆ. ಈ ಯುಗದಲ್ಲಿ ನಾವು ಸ್ವಲ್ಪ ಅದು ಬಾಗಿಲು ಮುಚ್ಚಿದಂಗೆ ಕಾಣ್ತದೆ. ನಾವು ನಿಜವಾಗಿ ಸ್ವಲ್ಪ ಪುಷ್ ಮಾಡಿದರೆ ಸಾಕು, ಅದು ಬಾಗಿಲು ತೆರೀತದೆ ಅಂತ. ಆದ್ದರಿಂದ ನಿಮ್ಮ ರನ್ಮನಗಳನ್ನೆಲ್ಲ ಶ್ರೀರಾಮಕೃಷ್ಣರಿಗೆ ಅರ್ಪಿಸಿ ನೀವು ಮುಕ್ತರಾಗಿದ್ದೀರಿ, ಶುದ್ಧರಾಗಿದ್ದೀರಿ, ಪವಿತ್ರರಾಗಿದ್ದೀರಿ. ಯಾವ ದಿವಸ ನಿಮಗೆ ಮಂತ್ರ ದೀಕ್ಷೆ ಸಿಕ್ಕಿತೋ ಅಥವಾ ಭಗವಂತನ ನಾಮ ನಿಮ್ಮದಾಯಿತೋ ನೀವು ಮುಕ್ತ ಶುದ್ಧ ಬುದ್ಧರಾಗಿದ್ದೀರಿ. ಭಗವತ್ ಸಾಕ್ಷಾತ್ಕಾರಕ್ಕೆ ನೀವು ರೆಡಿ. ನಾವು ಪ್ರತಿ ಕ್ಷಣ ಭಗವಂತನನ್ನು ಅಪೇಕ್ಷಿಸಬೇಕು. ಭಗವಂತ ಇಷ್ಟಪಟ್ಟಷ್ಟು ನಾವು ಭಗವಂತನಿಗೆ ಕಾಯಬೇಕು. ಇದೇ ನಿಜವಾದ ಅಧ್ಯಾತ್ಮ ಜೀವನ. ನಾವು ಭಗವಂತ ಅಜ್ಞಾನದಲ್ಲಿದ್ದರು ಅಂದರೆ ರಮಣ ಮಹರ್ಷಿಗಳು ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೆ ಯಾರೊಬ್ಬ ಪಂಡಿತರು ಕೂಡ ಜ್ಞಾನಿ ಅಥವಾ ಅಜ್ಞಾನಿ, ಸಾಕ್ಷಾತ್ಕಾರವಾದರೆ ಮಾತ್ರ ಜ್ಞಾನಿ ಅಂತ ಕರೀಬಹುದು. ಆದರೆ ಭಗವಂತ ಬೇಕು ಎಂಬ ತವಕ, ಆ ಮನೋಧರ್ಮ, ಆ ನಮ್ಮ ಮನಸ್ಸಿನ ಚಿತ್ತವೃತ್ತಿಯನ್ನು ರೆಡಿ ಮಾಡಿಡಬೇಕು ಭಗವಂತನ ಆಹ್ವಾನಕ್ಕೆ. ಅದೇ ಭಗವದ್ಗೀತೆ 18 ಚಾಪ್ಟರ್ನಲ್ಲಿ ಒಂದು ಶ್ಲೋಕದ ಯತ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣಾಂ ತಮಭ್ಯರ್ಚ ಸಿದ್ಧಿಂ ವಿಂದಂತಿ ಮಾನವಃ. ನಮ್ಮ ಯಾವ ಪ್ರವೃತ್ತಿಗೆ ಅನುಗುಣವಾಗಿ ನಮ್ಮ ಕರ್ತವ್ಯವನ್ನು ಕೊಟ್ಟಿದ್ದಾನೋ, ಪತ್ರಂ ಪುಷ್ಪಂ ಯತ್ ಕರೋಷಿ ಯದಶ್ನಾಸ್, ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸಿ ಕರ್ತವ್ಯ ಮಾಡ್ತಾ ಭಗವಂತನಿಗೋಸ್ಕರ ಕಾಯೋದು. ಭಗವಂತ ಇದನ್ನು ನಿನ್ನ ಪ್ರೀತ್ಯರ್ಥ ಮಾಡ್ತೇನೆ. ಬ್ರದರ್ ಲಾರೆನ್ಸ್ ಹೇಳ್ತಾನೆ ಪ್ರಾಕ್ಟೀಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡಲ್ಲಿ. ಅವನು ಕಿಚನ್ನಲ್ಲಿ ಈ ಒಂದು ಪಾತ್ರೆಯನ್ನು ಇಲ್ಲಿಂದ ಅಲ್ಲಿ ಇಡೋದು ಅಂತ ಹೇಳಿದರೆ ಅವನು ಇಷ್ಟು ಅವೇರ್ನೆಸ್ ಇಡ್ತಿದ್ದಂತೆ. ಹೋ ಲಾರ್ಡ್ ಮೇ ಇಟ್ ಪ್ಲೀಸ್ ಯು. ಚಿಕ್ಕ ಪುಟ್ಟ ಕೆಲಸವನ್ನು ಕೂಡ ಭಗವದಾರ್ಪಣ ಬುದ್ಧಿಯಿಂದ ಭಗವದ್ ಪ್ರೀತ್ಯರ್ಥವಾಗಿ ಮಾಡಲಿಕ್ಕೆ ಕಲಿಬೇಕು. ಅಷ್ಟೊಂದು ದೈವಭಾವ, ಭಗವಂತನ ವ್ಯಾಕುಲತೆ ತುಂಬಿರಬೇಕು ಅಂತ ಬ್ರದರ್ ಲಾರೆನ್ಸ್ ಹೇಳ್ತಾನೆ, ನೈದರ್ ಸ್ಕಿಲ್ ನಾರ್ ನಾಲೆಜ್ ಈಸ್ ನೆಸೆಸರಿ ಟು ಗೋ ಟು ಗಾಡ್. ಗುರು ಮಹಾರಾಜ್ ಜೀವನ ಹೇಳಿಸ್ತದೆ. ಅವರ ಹಳ್ಳಿಯ ಕಾಮಾರ್ ಪುಗರವರ ಬಾಲಕ, ನೈದರ್ ಸ್ಕಿಲ್ ನಾರ್ ನಾಲೆಜ್ ಈಸ್ ನೆಸೆಸರಿ ಟು ಗೋ ಟು ಗಾಡ್, ಬಟ್ ದ ಹಾರ್ಟ್ ಡಿಟರ್ಮಿನ್ಡ್ ಟು ಬೀಟ್ ಫಾರ್ ಹಿಮ್, ದ ಹಾರ್ಟ್ determined to beat for him and love him only is necessary. ನಮಗೆ ಬೇಕಾಗಿರುವ ಭಗವಂತನನ್ನು ಪ್ರೀತಿಸುವ ಬುದ್ಧಿ,
ಭಗವಂತನಿಗಾಗಿ ನಮ್ಮ ಧಮನಿಗಳಲ್ಲಿ ಕೂಡ ಅವನನ್ನು ಅಪೇಕ್ಷಿಸಬೇಕು. ನಮ್ಮ ಈ ಒಂದು ರಕ್ತ ಸಂಚಲನೆ, ನಮ್ಮ ವೃತ್ತಿ, ನಮ್ಮ ಪ್ರತಿ ಉಸಿರಾಟವೂ ಕೂಡ ಭಗವಂತನಿಗೋಸ್ಕರ, ಭಗವಂತನಿಗೆ ಕಾಯ್ತಾ ಇದ್ದೇವೆ ಎಂಬ ಭಾವ ಇರಬೇಕು. ನಮ್ಮ ಜೀವನ ಧಾರಣೆಯೂ ಕೂಡ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಎಂಬ ಭಾವದಿಂದ ನಾಟಕೀಯವಾಗಿ ನಮ್ಮ ಈ ಜಗತ್ತಿನ ಸಂಸಾರದ ಪತ್ರವನ್ನು ನಾವು ಮಾಡಿದರೆ, ಶ್ರೀರಾಮಕೃಷ್ಣ ಹೇಳ್ತಾರಲ್ವ, ಆ ಗೃಹಿಣಿ, ಅವಳು ಸಾಹುಕಾರ ಮನೆಯ ಗೃಹಿಣಿ, ನನ್ನ ರಾಮ ನಮ್ಮ ಕೃಷ್ಣ ಅಂತ ಸಾಹುಕಾರ ಮಕ್ಕಳ ಕೆಲಸ ಮಾಡಿ, ಇಲ್ಲ ನನ್ನ ಮನೆ ಇದಲ್ಲ, ನನ್ನ ನಿಜವಾದ ಮಕ್ಕಳು ಈ ಊರ ಆಚೆ ಇರುವ ನನ್ನ ಗುಡಿಸಲಿದ್ದಾರೆ ಎಂಬ ಅರಿವಿರ್ತದಲ್ವ. ಹಾಗೆಯೇ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇರುವಾಗಲೂ ಕೂಡ ನಮ್ಮ ನಿಜದ ನೆಲೆ ಭಗವಂತ, ಅದನ್ನು ನಾವು ಬಯಸಿ ಬಾಳಬೇಕು. ಭಗವಂತನನ್ನು ಬಯಸಿ ವ್ಯಾಕುಲ ಚಿತ್ತದಿಂದ ಬಾಳಬೇಕು. ಆವಾಗ ಸಂಸಾರ ಜೀವನ ಕೂಡ ನಮಗೆ ಭಗವಂತ ಸಂಸಾರದ ಮೂಲಕವೂ ಕೂಡ ನಮಗೆ ಭಗವಂತ ಅವನ ಪಾದಪದ್ಮಗಳಿಗೆ ಕರ್ಕೊಂಡು ಹೋಗಿ ನಮಗೆ ಸಾಕ್ಷಾತ್ಕಾರ ಕೊಡ್ತಾನೆ ಅಂತ. ಗೃಹಸ್ಥ್ಯದಲ್ಲಿಯೂ ಕೂಡ ಅಧ್ಯಾತ್ಮವನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಅದು ರಾಮಕೃಷ್ಣರ ಅಧ್ಯಾತ್ಮದ ಸಾರ್ವತ್ರೀಕರಣ. ಈ ಆಧ್ಯಾತ್ಮಿಕತೆ ಸಾರ್ವತ್ರೀಕರಣ, ಭಗವಂತ ಸತ್ಯ, ಭಗವಂತನ ಸಾಕ್ಷಾತ್ಕಾರ ಎಲ್ಲವೂ ಸಾಧ್ಯ. ಈ ಜನ್ಮದಲ್ಲಿ ಆದರೂ ಕೆಲವು ಹೆಜ್ಜೆಗಳಾಗಿ ಭಗವಂತನ ಕಡೆ ಮುಂದುವರಿಯೋಣ ಎಂಬ ಶ್ರದ್ಧಾಭಕ್ತಿಯನ್ನು ಶ್ರೀರಾಮಕೃಷ್ಣರು ನಮಗೆ ದಯಪಾಲಿಸ್ತಾರೆ. ಇದೇ ಅವರ ಜೀವನದ ಮುಖ್ಯ ಉದ್ದೇಶ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವಿಜ್ಞಾನಂಜಿ ಮಹಾರಾಜ್ ಅವರಿಗೆ, ಆಶ್ರಮದ ಎಲ್ಲ ಸನ್ಯಾಸಿಯವರಿಗೆ ನನ್ನ ಹಾರ್ದಿಕ ಧನ್ಯವಾದಗಳು. ನಮಸ್ಕಾರ.